ಫೈನಾನ್ಸ್ ಕಂಪನಿ ವರ್ತನೆಗೆ ರೈತನೊಬ್ಬ ಕಣ್ಣೀರಿಟ್ಟಿದ್ದಾನೆ. ತನಗೆ ಆಸರೆಯಾಗಿದ್ದಂತಹ ಒಂದೇ ಒಂದು ಟ್ರ್ಯಾಕ್ಟರ್ ಅನ್ನು ಜಪ್ತಿ ಮಾಡಿಕೊಂಡಿದ್ದಕ್ಕೆ ರೈತ ಕಣ್ಣೀರು ಇಟ್ಟಿದ್ದಾರೆ. ಫೈನಾನ್ಸ್ ಸಿಬ್ಬಂದಿಗಳು ರೈತನ ಟ್ರ್ಯಾಕ್ಟರ್ ಸೀಸ್ ಮಾಡಿದ್ರು. ಬೆಳತ್ತೂರು ಗ್ರಾಮದ ರೈತ ನಂಜಪ್ಪ ಈ ಬಗ್ಗೆ ಅಳಲು ತೋಡಿಕೊಂಡಿದ್ದಾರೆ. 5 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ಗಾಗಿ ಸಾಲ ಪಡೆದುಕೊಂಡಿದ್ರು ನಂಜಪ್ಪ. ಇದರಲ್ಲಿ 3 ಲಕ್ಷ ಸಾಲ ಮರುಪಾವತಿ ಮಾಡಿದ್ರು ಕೂಡ ಟ್ರ್ಯಾಕ್ಟರ್ ಸೀಸ್ ಮಾಡಿದ್ದಾರೆ ಅಂತ ಕಣ್ಣೀರಿಟ್ಟಿದ್ದಾರೆ. ಇನ್ನು ಟ್ರ್ಯಾಕ್ಟರ್ ಕೆಟ್ಟು ಹೋಗಿತ್ತು, ಹೀಗಾಗಿ ಬಿಡಿ ಭಾಗಗಳು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಗ್ಯಾರೇಜ್ನಲ್ಲೇ ಟ್ರ್ಯಾಕ್ಟರ್ ಅನ್ನು ನಿಲ್ಲಿಸಲಾಗಿತ್ತು. ಬಾಕಿ ಸಾಲ ಮರುಪಾವತಿ ಮಾಡೋದಕ್ಕೆ ಆಗಿರಲಿಲ್ಲ. ಇದನ್ನೂ ಕೂಡ ಪರಿಗಣಿಸದೆ ಏಕಾಏಕಿ ಟ್ರ್ಯಾಕ್ಟರ್ ಸೀಸ್ ಮಾಡಿದ್ದಾರೆ. ಇಕ್ವಿಟೀಸ್ ಫೈನಾನ್ಸ್ ಕಂಪನಿ ನಡೆಗೆ ಆ ರೈತ ಆಕ್ರೋಶ ಹೊರಹಾಕಿದ್ದಾರೆ. ಏಕಾಏಕಿ ಬಂದರು, ರಿಪೇರಿಗಿದೆ ಟ್ರ್ಯಾಕ್ಟರು, ಅದರ ಒಂದು ಇಕ್ವಿಪ್ಮೆಂಟ್ಸ್ಗಳು ಸಿಗ್ತಾ ಇಲ್ಲ, ಸ್ಪೇರ್ ಪಾರ್ಟ್ಸ್ಗಳು ಸಿಗ್ತಾ ಇಲ್ಲ, ಹೀಗಾಗಿ ಗ್ಯಾರೇಜ್ನಲ್ಲೇ ನಿಂತಿದೆ ಅಂತ ಹೇಳಿದ್ರು ಕೂಡ ಕೇಳದೆ ಟ್ರ್ಯಾಕ್ಟರ್ ಅಲ್ಲಿಂದ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ರೈತ ಕಣ್ಣೀರಿಟ್ಟಿದ್ದಾರೆ. ಅದೇ ರೀತಿಯಾಗಿ ಫೈನಾನ್ಸ್ನ ಈ ನಡೆಗೆ ರೈತ ಆಕ್ರೋಶ ಹೊರಹಾಕಿದ್ದಾರೆ. ಹಿಂಸೆ ಕೊಡ್ತಾ ಇದ್ದಾರೆ ಕೋರ್ಟ್ಗೆ ಹಾಕೊಂಡು. ನಾನು ನಂಜಪ್ಪ ಅಂತೇಳಿ ಬೆಳತ್ತೂರು ಎಚ್ಚರಿಕೋಟೆ ತಾಲೂಕು. ಒಮ್ಮೆ ನಾವು ಮೈಸೂರು ಇಂಡಿಯನ್ ಬ್ಯಾಂಕಲ್ಲಿ ಒಂದು ಸಾಲ ತಗೊಂಡು ಟ್ಯಾಕ್ಟರ್ ತಗೊಳ್ಳೋಕ್ಕೋಸ್ಕರ ಟ್ಯಾಕ್ಟರ್ ಕೆಲಸ ನಡೀತಾ ಇತ್ತು. ಅದರಲ್ಲಿ ನಾವು 3 ಲಕ್ಷ ಜಮಾ ಮಾಡಿದ್ದೀವಿ. 5 ಲಕ್ಷ ಲೋನ್ನಲ್ಲಿ ಜಮಾ ಮಾಡಿ ಟ್ಯಾಕ್ಟರ್ ರಿಪೇರಿ ಬಂತು. ಟ್ಯಾಕ್ಟರ್ ರಿಪೇರಿ ಬಂದಾಗ ತಗೊಂಡೋಗಿ ಗ್ಯಾರೇಜ್ ಬಿಟ್ಟು ಅದು ರಿಪೇರಿ ಬಂದಾಗ ಸಾಮಾನು ತರಕ್ಕೆ ಅಂತ ಹೋದಾಗ ಅದು ಸಾಮಾನುಗಳು ಪಾರ್ಟ್ಸ್ಗಳು ಸಿಕ್ಕಲಿಲ್ಲ. ಪಾರ್ಟ್ಸ್ಗಳು ಸಿಕ್ಕದ ಕಾರಣ ನಾವು ಮತ್ತೆ ಅಲ್ಲಿ ಇರಲಿ ಪಾರ್ಟ್ಸ್ ತಂದ್ಬಿಟ್ಟು ಮಾಡೋಣ ಬೆಂಗಳೂರಿಗೆ ಹೋಗಿ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರೆ ಬ್ಯಾಂಕ್ನವ್ರು ಬಂದು ಗಾಡಿನೇ ಎತ್ಕೊಂಡು ಹೋಗಿದ್ದಾರೆ. 4 ವರ್ಷ ಆಗಿತ್ತು, ನಂಬರು ಮಾಡಿರಲಿಲ್ಲ. ಮತ್ತು ಎತ್ಕೊಂಡು ಹೋಗ್ಬಿಟ್ಟು ಅದು ಏನು ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ. ನಮಗೆ ಪುನಃ ನೋಟಿಸ್ ಮೇಲೆ ನೋಟಿಸ್ ಕಳಿಸಿ ತಮಿಳ್ನಾಡಿಗೆ ಕೇಸ್ ಹಾಕಿದ್ದಾರೆ. ತಮಿಳ್ನಾಡಲ್ಲಿ ಕೇಸ್ ಹಾಕವ್ರೆ. ಆ ಕೇಸ್ನಲ್ಲಿ ಇಲ್ಲಿಗ ಕೇಸ್ನೇ ನಡೆಸವೋ ಇಲ್ಲ, ನಾವು ಟ್ಯಾಕ್ಟ್ರು ಇಲ್ಲ, 2 ಲಕ್ಷ ಕಟ್ಟೋದ್ರಲ್ಲಿ ನಾವೇನು ಭಯ ಪಡ್ತಿರಲಿಲ್ಲ. ಕಟ್ಬಿಡಿ ಇವತ್ತು ದುಡಿಮೆ ಮಾಡಿ, ಅಷ್ಟರಲ್ಲಿ ಇವರು ತೊಂದರೆ ಕೊಡ್ತಾಯಿದ್ದಾರೆ. ತೊಂದರೆ ಕೊಡಿ, ಇನ್ನೂ ಉಳಿಬೇಕೆ ಸಾಯಬೇಕೆ, ಉಳಿಯೋದೊಂದೇ ಅಲ್ಲ, ಉಳಿಬೇಕಾದ್ರೆ ಉಳಿಸ್ಕೊಡಿ, ಇಲ್ಲ ಅಂದರೆ ಸಾಯಬೇಕು ಅಂದ್ರೆ ಸಾಯ್ಬೇಕಾಯ್ತದೆ. ಇಷ್ಟೇ ನಮ್ಮ ಅವರ ಇರೋದಿನ್ನು. ಭಾರಿ ಹಿಂಸೆ ಕೊಡ್ತಾ ಇದ್ದಾರೆ ಕೋರ್ಟ್ಗೆ ಹಾಕೊಂಡು. ನಾನು ನಂಜಪ್ಪ ಅಂತೇಳಿ ಬೆಳತ್ತೂರು ಎಚ್ಚರಿಕೋಟೆ ತಾಲೂಕು.